ಶುಭೋದಯ. ದ್ವಾದಶ ರಾಶಿಗಳ ದಿನ ಭವಿಷ್ಯವನ್ನ ತಿಳಿಸುವ ರಾಶಿ ಭವಿಷ್ಯ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಭವ್ಯ ಶ್ರೀವತ್ಸ. ವೀಕ್ಷಕರ, ಇವತ್ತಿನ ರಾಶಿ ಭವಿಷ್ಯ ಕಾರ್ಯಕ್ರಮದಲ್ಲಿ ದ್ವಾದಶ ರಾಶಿಗಳ ದಿನ ಭವಿಷ್ಯವನ್ನ ತಿಳಿಸ್ಕೊಡೋದ್ರ ಜೊತೆಗೆ ಆಡಿ ಶುಕ್ರವಾರ ಸಂಕಷ್ಟಹರ ಚತುರ್ಥಿಯ ವಿಶೇಷತೆಗಳನ್ನ, ಪೂಜಾ ವಿಚಾರಗಳನ್ನ ಗುರುಗಳು ತಿಳಿಸ್ಕೊಡ್ತಾರೆ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಖ್ಯಾತ ಜ್ಯೋತಿಷಿಗಳು, ಆಧ್ಯಾತ್ಮಿಕ ಚಿಂತಕರಾದ ಶ್ರೀ ರೇಣುಕಾರಾಧ್ಯ ಗುರುಗಳು. ಗುರುಗಳೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಶ್ರೀ ಗುರುದತ್ತ ಸಾಯಿ ಸಿದ್ಧಲಿಂಗ ಪ್ರಭವೇ ನಮಃ. ಗೌರೀಮಿ ಮಹಾಯ ಸಲಿಲಾನಿ ತಕ್ಷದೆ ಏಕಪದೇ ದ್ವಿಪದೇ ಸ ಚತುಷ್ಪದೇ ಅಷ್ಟಾಪದೇ ನವಪದೇ ಭೂವಜೇ ಸಹಸ್ರ ಅಕ್ಷರ ಪ್ರಮೇಯೋಮಂ ಶ್ರೀ ಮಹಾಗೌರಿಯೇ ನಮಃ. ಗುರುಗಳೇ, ಕಾರ್ಯಕ್ರಮದ ಮೊದಲಿಗೆ ಎಂದಿನಂತೆ ಈ ದಿನ ವಿಶೇಷವಾಗಿ ಆಡಿ ಶುಕ್ರವಾರ. ಈ ಆಡಿ ಶುಕ್ರವಾರದ ದಿನ ದ್ವಾದಶ ರಾಶಿಗಳ ದಿನ ಭವಿಷ್ಯ ಹೇಗಿದೆ, ಯಾವೆಲ್ಲ ರಾಶಿಯವರಿಗೆ ಶುಭ ಫಲಗಳಿದೆ, ಯಾವೆಲ್ಲ ರಾಶಿಯವರಿಗೆ ಅಶುಭ ಫಲಗಳಿದೆ, ಹಾಗೆ ಈ ಶುಕ್ರವಾರದ ದಿನ ಯಾವ ರಾಶಿಯವರಿಗೆ ಲಕ್ಷ್ಮಿ ಒಲಿತಾಳೆ, ಯಾವ ರಾಶಿಯವರಿಗೆ ಲಕ್ಷ್ಮಿ ಕಟಾಕ್ಷ ಇಲ್ಲ, ತಿಳಿಸ್ಕೊಡಿ. ಖಂಡಿತ. ಇವತ್ತಿನ ದಿವಸ ವಿಶೇಷವಾಗಿ ಉತ್ತರ ಭಾದ್ರಪದ ನಕ್ಷತ್ರದ ಒಂದು ಭಾವದಲ್ಲಿ ಚಂದ್ರನ ಸಂಚಾರ, ಶನಿಯ ಭಾವದಲ್ಲಿ ಶನಿಯ ನಕ್ಷತ್ರದಲ್ಲಿ ಚಂದ್ರನ ಸಂಚಾರವಿರ್ತಕ್ಕಂಥದ್ರಿಂದ ಏನೆಲ್ಲ ಫಲಾಫಲಗಳನ್ನು ನೋಡ್ಬೋದು. ಪ್ರಪ್ರಥಮ ಬಾರಿಗೆ ಮೇಷರಾಶಿನವರಿಗೆ ಸಂಬಂಧಪಟ್ಟಂತೆ ಆಕಸ್ಮಿಕವಾಗಿ ಉದ್ಯೋಗವನ್ನು ಕಳೆದುಕೊಳ್ತಕ್ಕಂಥದ್ದು, ಅಥವಾ ಉದ್ಯೋಗ ನಷ್ಟವಾಗ್ತಕ್ಕಂಥದ್ದು, ಅಥವಾ ಉದ್ಯೋಗದಲ್ಲಿ ನಷ್ಟಗಳಾಗ್ತಕ್ಕಂಥದ್ದು, ಇಂಥವುಗಳೇನಾದರೂ ಶುರುವಾಗ್ತಕ್ಕಂಥದ್ದು, ಅಥವಾ ಉದ್ಯೋಗ ಸ್ಥಳದಲ್ಲಿ ಶತ್ರುಕಾಟಗಳು ಜಾಸ್ತಿ ಆಗ್ತಕ್ಕಂಥದ್ದು, ಇಂಥವುಗಳೆಲ್ಲ ಇವತ್ತಿನ ದಿವಸ ಮೇಷರಾಶಿನವ್ರದ್ದಾಗಿರುವಂಥದ್ದು. ಅನಿರೀಕ್ಷಿತ ಕಾರಣಗಳಿಂದ ಕುಟುಂಬದಲ್ಲಿ ಅಥವಾ ದಾಂಪತ್ಯದಲ್ಲಿ ಅಂತಃಕಲಹಗಳು ಜಾಸ್ತಿ ಆಗ್ತಕ್ಕಂಥದ್ದು, ಕಾಲು ನೋವು, ಗ್ಯಾಸ್ಟ್ರಿಕ್, ಗುಪ್ತವ್ಯಾಧಿಗಳು, ಅಧಿಕ ಸುತ್ತು, ಇವುಗಳಿಂದ ಆರೋಗ್ಯ ಪೀಡಿತರಾಗಿ ಆಸ್ಪತ್ರೆಗೆ ಏನಾದರೂ ದಾಖಲಾಗ್ತಕ್ಕಂಥ ಒಂದು ಸನ್ನಿವೇಶ ಅಥವಾ ಆಸ್ಪತ್ರೆಗೆ ಅಲೆದಾಡ್ತಕ್ಕಂಥ ಒಂದು ಸಂದರ್ಭ ನಿರ್ಮಾಣವಾಗಿ ಬರುವಂಥದ್ದನ್ನು ಇವತ್ತಿನ ದಿವಸ ಮೇಷರಾಶಿಯನ್ನು ನೋಡುವಂಥದ್ದು. ಓಂ ಶಂ ಶನೈಶ್ಚರಾಯ ನಮಃ ಈ ಒಂದು ಮಂತ್ರವನ್ನು ಜಪಿಸೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಇನ್ನಷ್ಟು ಒಳ್ಳೆ ಫಲವನ್ನ ನೀವು ನೋಡಬಹುದು. ಇನ್ನು ವೃಷಭ ರಾಶಿ, ಸ್ನೇಹಿತರಿಂದ ಉದ್ಯೋಗ ಲಾಭವಾಗ್ತಕ್ಕಂಥದ್ದು, ಅನಗತ್ಯ ವಿಷಯಗಳಿಗೆ ದಾಂಪತ್ಯದಲ್ಲಿ ವಿರಸಗಳು ಬರ್ತಕ್ಕಂಥದ್ದು, ಸ್ವಂತ ವ್ಯಾಪಾರ, ಉದ್ಯಮ, ವ್ಯವಹಾರ ಕ್ಷೇತ್ರದಲ್ಲಿ ಅಧಿಕವಾದಂಥ ಲಾಭವನ್ನು ಗಳಿಸ್ತಕ್ಕಂಥದಕ್ಕೆ ದಾರಿ ಸಿಗುವಂಥದ್ದನ್ನ ವೃಷಭ ರಾಶಿಯನ್ನು ನೋಡುವಂಥದ್ದು. ಕಪ್ಪು ಬಟ್ಟೆಯನ್ನ ದಾನ ಮಾಡೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಇನ್ನಷ್ಟು ಒಳ್ಳೆ ಫಲವನ್ನ ನೀವು ನೋಡಬಹುದು. ಇನ್ನು ಮಿಥುನ ರಾಶಿ, ಉದ್ಯೋಗ ವ್ಯಾಪಾರದ ಸ್ಥಿರಾಸ್ತಿಯ ಕೋರ್ಟ್ ಕೇಸ್ಗಳಲ್ಲಿ ಅನುಕೂಲದ ಒಂದು ವಾತಾವರಣ ಸೃಷ್ಟಿಯಾಗುವಂಥದ್ದು, ಅನಿರೀಕ್ಷಿತವಾಗಿ ಐಟಿ-ಬಿಟಿ ಕಂಪನಿಗಳಲ್ಲಿ ಅಥವಾ ಮುದ್ರಣಾ ಕ್ಷೇತ್ರದಲ್ಲಿ, ಸ್ಟೇಷನರಿ, ಮೊಬೈಲ್, ಕಂಪ್ಯೂಟರ್ ಮಾರಾಟ ಕ್ಷೇತ್ರದವರೆಗೆ ಅಂತ ಒಂದು ಕ್ಷೇತ್ರದಲ್ಲಿ ಉದ್ಯೋಗ ಲಾಭವಾಗ್ತಕ್ಕಂಥ ಒಂದು ಸನ್ನಿವೇಶ, ಆರ್ಥಿಕ ಪರಿಸ್ಥಿತಿ ಸ್ವಲ್ಪ ಸುಧಾರಣೆ ಆಗೋದಕ್ಕೆ ದಾರಿಗಳು ಸಿಗುವಂಥದ್ದು, ಎಲೆಕ್ಟ್ರಾನಿಕ್ ಅಥವಾ ಯಂತ್ರೋಪಕರಣಗಳನ್ನು ಕಳೆದುಕೊಳ್ತಕ್ಕಂಥದ್ದು, ಅವುಗಳಿಂದ ಸ್ವಲ್ಪ ನಷ್ಟವನ್ನು ಮಾಡಿಕೊಳ್ತಕ್ಕಂಥ ಒಂದು ಸಂದರ್ಭ, ಸ್ವಲ್ಪ ಎಚ್ಚರಿಕೆಯಿಂದ ಇರತಕ್ಕಂಥದ್ದು ಬಹಳ ಒಳಿತು ಇವತ್ತಿನ ದಿವಸ ವೃಷಭ ರಾಶಿನವ್ರದ್ದಾಗಿರುವಂಥದ್ದು. ನೀಲಾನಂಬರಿ ಪುಷ್ಪದಿಂದ ಮನೆಯಲ್ಲಿ ಪೂಜೆಯನ್ನು ಅರ್ಪಿಸೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಇನ್ನಷ್ಟು ಒಳ್ಳೆ ಫಲವನ್ನ ನೀವು ನೋಡಬಹುದು. ಇನ್ನು ಕಟಕ ರಾಶಿ, ತಂದೆ ಮಕ್ಕಳಲ್ಲಿ ಮನಸ್ತಾಪ ಮತ್ತು ವೈಮನಸ್ಸು ಬರ್ತಕ್ಕಂಥದ್ದು, ಅತಿಯಾದ ಒತ್ತಡಗಳಿಂದ, ನಿರುತ್ಸಾಹದಿಂದ, ಸಂಶಯಾತ್ಮಕವಾದಂಥ ಭ್ರಮೆಗಳಿಂದ ನರಳಾಟವನ್ನು ಅನುಭವಿಸ್ತಕ್ಕಂಥದ್ದು, ಅವುಗಳಿಂದ ಸ್ವಲ್ಪ ಪ್ರಯಾಣವನ್ನು ರದ್ದು ಮಾಡತಕ್ಕಂಥ ಒಂದು ಸಂದರ್ಭಗಳೇನಾದರೂ ನಿರ್ಮಾಣವಾಗಿ ಬರುವಂಥದ್ದು, ಅತಿಯಾದ ಆಸೆ, ಆಕಾಂಕ್ಷೆ, ದುರಾಸೆಗಳಿಗೆ ಬಲಿಯಾಗಿ ಸ್ವಲ್ಪ ತೊಂದರೆಯನ್ನು ಅನುಭವಿಸ್ತಕ್ಕಂಥ ಒಂದು ಸ್ಥಿತಿಗತಿಗಳು ಎದುರಾಗುವಂಥದ್ದನ್ನ ಈ ಕಟಕ ರಾಶಿಯನ್ನು ನೋಡುವಂಥದ್ದು. ಕಬ್ಬನ್ನ ದಾನ ಮಾಡೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಇನ್ನಷ್ಟು ಒಳ್ಳೆ ಫಲವನ್ನ ನೀವು ನೋಡಬಹುದು. ಇನ್ನು ಸಿಂಹರಾಶಿ, ವಿಪರೀತವಾದಂಥ ರಾಜಯೋಗದ ಒಂದು ಭಾವವನ್ನು ನೋಡುವಂಥದ್ದು, ದಹಯಾದಿ ಕಲಹಗಳು, ಅಣ್ಣ ತಂಗಿಯ ಸಮಸ್ಯೆಗಳು, ಮನೆಯ ವಾತಾವರಣವನ್ನು ಕಲುಷಿತ ಮಾಡತಕ್ಕಂಥ ರೀತಿ ನೆರೆದಿರುವಂಥದ್ದು, ಗುಪ್ತವ್ಯಾಧಿಗಳು, ಗ್ಯಾಸ್ಟ್ರಿಕ್, ಅಜೀರ್ಣ ದೋಷ, ಮಂದತ್ವ, ಸೋಮಾರಿತನ, ಕಾಲು ನೋವು, ಇವುಗಳಿಂದ ಅತಿಯಾದಂಥ ಆರೋಗ್ಯದ ವ್ಯತ್ಯಾಸಗಳನ್ನು ನೋಡುವಂಥ ಒಂದು ಸ್ಥಿತಿಗತಿಗಳನ್ನು ನೋಡುವಂಥದ್ದನ್ನು ಇವತ್ತಿನ ದಿವಸ ಸಿಂಹರಾಶಿಯನ್ನು ನೋಡುವಂಥದ್ದು. ಎಳ್ಳು ಮತ್ತು ಬೆಲ್ಲವನ್ನು 11 ಜನರಿಗೆ ಹಂಚತಕ್ಕಂಥದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಇನ್ನಷ್ಟು ಒಳ್ಳೆ ಫಲವನ್ನು ನೀವು ನೋಡ್ಬೋದು. ಇನ್ನು ಕನ್ಯಾ ರಾಶಿ, ವಿದೇಶಗಳಲ್ಲಿ, ಅನ್ಯ ಪ್ರದೇಶದಲ್ಲಿ, ದೂರ ಪ್ರದೇಶದಲ್ಲಿ ಉದ್ಯೋಗ ದೊರಕೋದಕ್ಕೆ ದಾರಿ ಸಿಗುವಂಥದ್ದು, ಪ್ರಯಾಣದಲ್ಲಿ ಅನುಕೂಲಕರ ವಾತಾವರಣ ಮತ್ತು ಲಾಭವಾಗ್ತಕ್ಕಂಥ ಒಂದು ಸ್ಥಿತಿ, ಉದ್ಯೋಗದಲ್ಲಿ ಬಡ್ತಿ, ಮಾನ ಸನ್ಮಾನಗಳು ಲಭಿಸುವಂಥ ದಾರಿಗೆ ಸಿಗುವಂಥದ್ದನ್ನು ಈ ಕನ್ಯಾ ರಾಶಿಯನ್ನು ನೋಡುವಂಥದ್ದು. ಕೊಬ್ಬರಿಯನ್ನ ದಾನ ಮಾಡೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಇನ್ನಷ್ಟು ಒಳ್ಳೆ ಫಲವನ್ನ ನೀವು ನೋಡ್ಬೋದು. ಶುಭವಾಗಲಿ. ಗುರುಗಳೇ, ಮುಂದಿನ ರಾಶಿಗಳ ದಿನ ಭವಿಷ್ಯವನ್ನ ತಿಳ್ಕೊಳ್ಳೋದಕ್ಕಿಂತ ಮೊದಲು ಒಬ್ರು ಕಾಲರ್ ಇದ್ದಾರೆ. ಮಂಜುಳಾ ಅನ್ನೋರು ಬಿಡದಿಯಿಂದ ಕರೆ ಮಾಡಿದ್ದಾರೆ. ನಮಸ್ತೆ. ನಮಸ್ತೆ ಮೇಡಮ್. ಮಂಜುಳಾ ಅವರೇ, ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಮಗಳ ಬಗ್ಗೆ ಕೇಳಬೇಕಾಗಿತ್ತು. ನಿಮ್ಮ ಮಗಳ ಜನ್ಮ ದಿನಾಂಕ ಮತ್ತೆ ಹುಟ್ಟಿದ ಸಮಯವನ್ನ ಹೇಳಿಮ್ಮ. 25/10/96. ಹುಟ್ಟಿದ ಸಮಯ
ಸಮಯ ಮಧ್ಯಾಹ್ನ 12:45. ಸರಿ, ಗುರುಗಳಿದ್ದಾರೆ, ಮಾತನಾಡಿ. ನಮ ಶಿವಾಯ. ನಮ ಶಿವಾಯ ಗುರು. ಇನ್ನೊಂದು ಬಾರಿ ಡೇಟ್ ಆಫ್ ಬರ್ತ್ ಹೇಳಿ ತಾಯಿ. 25/10/96. 1996. ಸಮಯ ಹೇಳಿ. 12:45. ಯಾವಾಗ? ಮಧ್ಯಾಹ್ನ. ಆಗಲಿ. ಈ ಜಾತಕದ ಪ್ರಕಾರವಾಗಿ ನೋಡಿದಾಗ ಜಾತಕ ಜನನವಾಗಿರ್ತಕ್ಕಂಥ ನಕ್ಷತ್ರವನ್ನು ನೋಡಿದಾಗ ರೇವತಿ ನಕ್ಷತ್ರದಲ್ಲಿ ಜನನವಾಗಿರ್ತಕ್ಕಂಥದ್ದು ಶನಿ ವಕ್ರತ್ವ, ಗುರು ಸ್ವಕ್ಷೇತ್ರ, ಶುಕ್ರ ನೀಚತ್ವವನ್ನು ಹೊಂದಿರತಕ್ಕ ಲಗ್ನಾಂಶವನ್ನು ನೋಡಿದಾಗ ಉತ್ತರಾಷಾಢ ನಕ್ಷತ್ರದ ಲಗ್ನಾಂಶವಿರ್ತಕ್ಕಂಥ ಒಂದು ಸ್ಥಿತಿಗತಿಗಳನ್ನು ತೋರಿಸುತ್ತೆ. 2014ರಿಂದ ಈಚೆಗಂತೂ ಕೂಡ ಶುಕ್ರನ ಭಾವಬಲವು ಅಂತಕ್ಕಂಥದ್ದು, ಯೋಗಕಾರಕನ ದಶಾಭುಕ್ತಿ ಬೇಳೆ ಪ್ರಾರಂಭವಾಗಿರ್ತಕ್ಕಂಥದ್ದು, ಯೋಗಕಾರನ ದಶಾಭುಕ್ತಿ. ಆದರೆ ಈ ಜಾತಕಕ್ಕೆ ಎಲ್ಲ ರೀತಿಯಾದಂಥ ಯೋಗಗಳು ಕೂಡಿ ಬರುತ್ತೆ. ಅದರ ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತ ಸ್ವಲ್ಪ ಎಚ್ಚರಿಕೆ ಇರ್ತಕ್ಕಂಥದ್ದು. ಸ್ವಲ್ಪ ಕಫ ಜಾಸ್ತಿ ಆಗ್ತಕ್ಕಂಥದ್ದು, ತಲೆ ಬಡ್ತ ಜಾಸ್ತಿ ಬರ್ತಕ್ಕಂಥದ್ದು, ಕಣ್ಣಲ್ಲಿ ನೀರು ಸೋರ್ತಕ್ಕಂಥದ್ದು ಅಥವಾ ಕಣ್ಣು ಉರಿ ಬರ್ತಕ್ಕಂಥದ್ದು, ಸ್ವಲ್ಪ ಬ್ಯಾಕ್ ಬೋನ್ ಬರ್ತಕ್ಕಂಥದ್ದು, ಅಂದರೆ ಬ್ಯಾಕ್ ಪೇನ್ ಅಂದರೆ ಬೆನ್ನು ನೋವು ಬರ್ತಕ್ಕಂಥದ್ದು, ಇಂಥವು ಸ್ವಲ್ಪ ಕಾಡಾಟವನ್ನು ತೋರಿಸ್ತಾ ಇರ್ತಕ್ಕಂಥ ಹೇಳ್ತದೆ. ಅಷ್ಟನ್ನು ಬಿಟ್ಟರೆ ವಿದ್ಯಾಭ್ಯಾಸದಲ್ಲಿ ಪ್ರಗತಿ ಆಗೋದಕ್ಕೆ ಎಲ್ಲ ರೀತಿಯಲ್ಲೂ ದಾರಿ ಇರ್ತದೆ. ಆದರೆ ಸ್ವಯಂಕೃತ ಅಪರಾಧದಿಂದ ಸಣ್ಣ ಪುಟ್ಟ ವ್ಯತ್ಯಾಸಗಳನ್ನು ಮಾಡ್ಕೊಳ್ತಕ್ಕಂಥ ಒಂದು ಸನ್ನಿವೇಶವಿದೆ. ತಾಯಿ, ಏನಾಗಬೇಕಾಗಿತ್ತು ತಾಯಿ? ಅದೇ ಅವಳದು ಆರೋಗ್ಯ ಮತ್ತೆ ವಿದ್ಯಾಭ್ಯಾಸ ಕೇಳ್ಬೇಕು. ಯಾವಾಗೂ ಕಫ ಕಟ್ಟುತ್ತೆ, ನೀವು ಹೇಳಿದ್ ಕರೆಕ್ಟ್ ಗುರುಜಿ. ಆಗಲಿ ತಾಯಿ, ಒಂದು ಕೆಲಸ ಮಾಡಿ, ವಿದ್ಯಾಭ್ಯಾಸದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಪ್ರಯತ್ನ ಮಾಡಿದರೆ ಈ ಜಾತಕ ಖಂಡಿತವಾಗಲೂ ಕೂಡ ಉತ್ತಮವಾದಂಥ ರೀತಿಯಲ್ಲಿ ಬೆಳವಣಿಗೆ ಆಗುವುದು. ವಿದ್ಯಾಭ್ಯಾಸದಲ್ಲಿ ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡಿದಾಗ ಸಾಧ್ಯವಾದರೆ ಒಂದು ಮನೆಯಲ್ಲಿ ರುದ್ರಹೋಮ ಅಂತಕ್ಕಂಥದ್ದು ಬರುತ್ತೆ. ಶಾಸ್ತ್ರಪೂರ್ವಕವಾಗಿ ಕ್ರಮಬದ್ಧವಾಗಿ ಮಂತ್ರಶುದ್ಧತ್ವ, ವ್ಯಕ್ತಿ ಶುದ್ಧತ್ವ ಇರುವಂಥ ರೀತಿಯಲ್ಲಿ ಆ ಕ್ರಮಬದ್ಧವಾಗಿ ಆ ರುದ್ರ ಹೋಮವನ್ನು ಮನೆಯಲ್ಲಿ ಮಾಡಿಸ್ಕೊಳ್ಳಿ. ಆ ರುದ್ರ ಹೋಮವನ್ನು ಮಾಡಿಸಿ ಅದರಿಂದ ಸಿದ್ಧಿ ಆಗಿರ್ತಕ್ಕಂಥ ತಾಯಿತವನ್ನು ಈ ಜಾತಕಗಳಿಗೆ ಕಟ್ಟಿ ಖಂಡಿತವಾಗಲೂ ಕೂಡ ಅನುಕೂಲವಾಗುತ್ತೆ. ಸಾಧ್ಯವಾದರೆ ಎಷ್ಟು ಆಗುತ್ತೋ ಅಷ್ಟು ಒಂದು ಡೈಮಂಡ್ ರಿಂಗನ್ನು ಸ್ವಲ್ಪ ಈ ಜಾತಕಗಳಿಗೆ ಹಾಕ್ಸಿ. ಅದು ಸಾಧ್ಯವಿಲ್ಲ ಅಂತಂದರೆ ಸ್ವಲ್ಪ ಬೆಳ್ಳಿಯನ್ನು ಜಾಸ್ತಿ ಮೈ ಮೇಲೆ ಹಾಕ್ಕೊಳ್ಳೋದಕ್ಕೆ ಕೇಳಿ, ಖಂಡಿತ ಅನುಕೂಲವಾಗುತ್ತೆ. ಶುಭವಾಗಲಿ. ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ. ಈಗ ಶೋಭಾ ಅನ್ನೋರು ಕರೆ ಮಾಡಿದ್ದಾರೆ. ನಮಸ್ತೆ. ನಮಸ್ತೆ ಮೇಡಮ್. ಶೋಭಾ ಅವರೇ, ಯಾರ ಬಗ್ಗೆ ಕೇಳಬೇಕು? ನನ್ನ ಮಗಳ ಬಗ್ಗೆ ಕೇಳಬೇಕಿತ್ತು. ಜನ್ಮ ದಿನಾಂಕವನ್ನು ತಿಳಿಸ್ಕೊಡಿ. ಜನ್ಮ ದಿನಾಂಕ 9/12/2013. ಹುಟ್ಟಿದ ಸಮಯ 1:30 PM. ಸರಿ, ಆಯಿತು. ಗುರುಗಳಿದ್ದಾರೆ, ಮಾತನಾಡಿ. ನಮ ಶಿವಾಯ. ನಮಸ್ತೆ ಗುರುಜಿ. ತುಂಬಾ ಖುಷಿ ಆಯ್ತು ನಿಮ್ ಕಾಲ್ ಸಿಕ್ಕಿತ್ತು. ತುಂಬಾ ದಿನದಿಂದ ಟ್ರೈ ಮಾಡ್ತಾ ಇದ್ವಿ. ಆಗಲಿ ತಾಯಿ, ಆಗಲಿ. ನನ್ನ ಸ್ನೇಹಿತ ಒಬ್ರನ್ನ ಕಳ್ಸಿದ್ವಿ ಗುರುಜಿ, ಒಂದು 2 ವರ್ಷದ ಹಿಂದೆ ಕಳ್ಸಿದ್ದು. ಹಾಗಾಗಿ ನೀವು ಹೇಳಿದಂತೆ ಅವ್ರಿಗೆ ನೀವು ಹೇಳಿದಂತ ಎಲ್ಲಾ ಒಂದು ವಿಷಯಗಳು ಕೂಡ ನಡೀತಾ ಬಂದಿದೆ. ಏನಾಗಿದೆ ತಾಯಿ? ಗುರುಜಿ ಅವರು 1-2 ವರ್ಷದಿಂದ ಬಂದಾಗ ಅವ್ರದ್ದು ಮದ್ವೆದೇನೋ ಕೇಳಿದ್ರಂತೆ ಗುರುಜಿ. ಹಾಗಾಗಿ ಅವರ ಮದ್ವೆ ನೀವು ಕೊಟ್ಟಂತ ಡೇಟ್ ನಲ್ಲಿ ಆಗಿದೆ. ಮತ್ತೆ ಅದಕ್ಕೇನೋ ಪರಿಹಾರ ಕೂಡ ಮಾಡಿಸ್ಲಿಕ್ಕೆ ಹೇಳಿದ್ರಂತೆ. ಜಾತಕದಲ್ಲಿ ತುಂಬಾ ದೋಷ ಇದೆ ಅಂತ ಹೇಳ್ಬಿಟ್ಟು ಅವರು ಪರಿಹಾರ ಮಾಡಿಸ್ಕೊಂಡಿಲ್ಲ ಗುರುಜಿ, ಹಾಗೆ ಮುಂದುವರೆದ್ಬಿಟ್ಟಿದ್ದಾರೆ. ಹಾಗಾಗಿ ಅದು ನೀವು ಹೇಳ್ದಂಗೆ ಅದು ಪರಿಹಾರ ಮಾಡಿಸ್ಕೊಂಡು ಮುಂದುವರಿರಿ ಅಂತ ಹೇಳಿದ್ರಂತೆ, ಇಲ್ಲಾಂದ್ರೆ ಈ ಸಂಬಂಧ ಉಳಿಯೋದು ತುಂಬಾ ಕಷ್ಟ ಇದೆ ಅಂತ ಹೇಳಿ. ಹಾಗಾಗಿ ಅವ್ರು ಪರಿಹಾರ ಮಾಡಿಸ್ಕೊಂಡಿಲ್ಲ, ಮುಂದುವರೆದ್ಬಿಟ್ಟಿದ್ದಾರೆ. ಇವಾಗ ಆಲ್ಮೋಸ್ಟ್ ಒಂದು 6 months ಆಗಿದೆ ಗುರುಜಿ. ಅವ್ರದ್ದು ನೀವು ಹೇಳ್ದಂಗೆ ಡೈವರ್ಸ್ ಕೂಡ ಆಗೋಗಿದೆ. ಭಗವಂತ. ಹಾಗಾಗಿ ನಾನು ತುಂಬಾ ಸಲ ಟ್ರೈ ಮಾಡಿದೆ ಗುರುಜಿ ಬರೋಣ ಅಂತ, ತುಂಬಾ ದೂರ ಇರೋದ್ರಿಂದ ಬರ್ಲಿಕ್ಕೆ ಆಗ್ತಾ ಇಲ್ಲ. ಆಗಲಿ. ಈ ಜಾತಕಕ್ಕೆ ಪೂರ್ವಭಾದ್ರಪದ ನಕ್ಷತ್ರದಲ್ಲಿ ಜನನವಾಗಿರ್ತಕ್ಕಂಥ ಜಾತಕವಾಗಿರ್ತಕ್ಕಂಥದ್ದು ಗುರು ವಕ್ರತ್ವ. ಲಗ್ನಾಂಶವನ್ನು ನೋಡಿದಾಗ ಆಶ್ಲೇಷ ನಕ್ಷತ್ರದ ಲಗ್ನಾಂಶವಿರ್ತಕ್ಕಂಥದ್ದು. ಈ ಜಾತಕಗಳಿಗೆ ಅದ್ಭುತವಾದಂಥ ವಿದ್ಯಾಭ್ಯಾಸದ ಪ್ರಗತಿ ಇದೆ ತಾಯಿ, ಯೋಚನೆ ಮಾಡ್ತಕ್ಕಂಥದ್ದು ಬೇಡ. ಎಲ್ಲ ರೀತಿಯ ಅನುಕೂಲಕರ ವಾತಾವರಣವಿದೆ. ಏನಾಗಬೇಕಾಗಿತ್ತು ಈ ಜಾತಕಕ್ಕೆ? ವಿಶೇಷವಾಗಿ ಅನುಕೂಲವಾಗಬೇಕು ಅಂತಂದ್ರೆ ಏನಿಲ್ಲ. ಈ ಜಾತಕಕ್ಕೆ ಯಾವುದೇ ರೀತಿಯಾದಂಥ ಸದ್ಯದ ಮಟ್ಟಿಗೆ ಬಾಲಗ್ರಹ ದೋಷನೋ ಮತ್ತೊಂದು ಮಗದೊಂದು ಯಾವುದೂ ಇಲ್ಲ. ತತ್ಕಾಲದ ಮಟ್ಟಿಗೆ ಸ್ವಲ್ಪ ಜ್ವರ, ಆವಾಗವಾಗ ಸ್ವಲ್ಪ ಜ್ವರ ಬರ್ತಾ ಇರ್ತಕ್ಕಂಥದ್ದು ಅಥವಾ ಎಕ್ಸೆಸ್ ಆಫ್ ಹೀಟ್, ಈ ಉಷ್ಣಬಾಧೆಗಳು ಹೆಚ್ಚಾಗಿ ಕಾಡ್ತಾ ಇರ್ತಕ್ಕಂಥದ್ದು, ಸ್ವಲ್ಪ ಹಠ ಜಾಸ್ತಿ ಇರ್ತದೆ. ಬಿಟ್ಟರೆ ಬೇರೆ ಯಾವುದೇ ರೀತಿಯಾದಂಥ ತೊಂದರೆಗಳಿಲ್ಲ. ಅದ್ಭುತವಾದಂಥ ವಿದ್ಯಾಭ್ಯಾಸವಿದೆ. ವಿದ್ಯಾಭ್ಯಾಸದ ಪ್ರಗತಿಯನ್ನು ಹೊಂದತಕ್ಕಂಥ ಯೋಗವಿದೆ. ಯೋಚನೆ ಮಾಡ್ತಕ್ಕಂಥದ್ದು ಬೇಡ ತಾಯಿ, ಖಂಡಿತ ಅನುಕೂಲವಾಗುತ್ತೆ. ಸಾಧ್ಯವಾದರೆ ಅಲ್ಲೆಲ್ಲಾದ್ರೂ ಕೂಡ
ತಾಯಿತಗಳನ್ನೇನಾದರೂ ನಿಮ್ಮ ಹತ್ತಿರದಲ್ಲಿ ಯಾರಾದರೂ ಶುದ್ಧಸ್ಥರು ಕೊಡ್ತಾರೆ ಅಂತಂದರೆ ಒಂದು ಯಂತ್ರವನ್ನು, ಅಂದರೆ ಬಾಲಗ್ರಹದ ದೋಷದ ಯಂತ್ರವನ್ನು, ಏನಂತ ಒಂದು ಪ್ರಭಾವವಿಲ್ಲ, ಆ ಪದೇ ಪದೇ ಜ್ವರ ಬರತಕ್ಕಂಥದ್ರಿಂದ ಆ ಬಾಲಗ್ರಹದ ದೋಷದ ನಿವಾರಣೆ ಅಂತ ಒಂದು ಯಂತ್ರವನ್ನು ಈ ಜಾತಕಗಳಿಗೆ, ಅಂದರೆ ಈ ಮಗುಗೆ ಕಟ್ಟಿಸಿ ಖಂಡಿತ ಅನುಕೂಲವಾಗುತ್ತೆ. ಶುಭವಾಗಲಿ. ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ. ಗುರುಗಳೇ, ಮೊದಲ 6 ರಾಶಿಗಳ ಈ ದಿನದ ದ್ವಾದಶ ರಾಶಿಗಳ ದಿನ ಭವಿಷ್ಯವನ್ನು ತಿಳಿಸ್ಕೊಟ್ಟಿದ್ದೀರಾ. ಇನ್ನು ಉಳಿದ ರಾಶಿಗಳ ಚಂದ್ರ ಗೋಚಾರ ಫಲಗಳು ಹೇಗಿವೆ ತಿಳಿಸ್ಕೊಡಿ. ಖಂಡಿತ. ಇವತ್ತಿನ ದಿವಸ ತುಲಾ ರಾಶಿನವರಿಗೆ ಸಂಬಂಧಪಟ್ಟಂತೆ ಸ್ಥಿರಾಸ್ತಿಯಿಂದ ಕುಟುಂಬದ ನಿರ್ವಹಣೆಗಾಗಿ ಮಾಡಿದಂಥ ಒಂದು ಸಾಲದ ಚಿಂತೆ ಹೆಚ್ಚಾಗಿ ಬಾಧಿಸ್ತಕ್ಕಂಥದ್ದು, ಉದ್ಯೋಗದಲ್ಲಿ ವ್ಯಾಪಾರ ಸ್ಥಳದಲ್ಲಿ ಅನಗತ್ಯ ಮಾತಿನಿಂದ ಕಲಹಗಳು ಉತ್ಪತ್ತಿಯಾಗ್ತಕ್ಕಂಥದ್ದು, ಉದ್ಯೋಗ ಬದಲಾವಣೆ ಮಾಡ್ತಕ್ಕಂಥ ಒಂದು ಯೋಚನೆಗಳು ಆರ್ಥಿಕವಾದಂಥ ಸಂಕಷ್ಟವನ್ನು ತಂದೊಡ್ಡತಕ್ಕಂಥ ರೀತಿಯಲ್ಲಾಗ್ತಕ್ಕಂಥದ್ದನ್ನು ಇವತ್ತಿನ ದಿವಸ ಈ ತುಲಾ ರಾಶಿನವರು ನೋಡುವಂಥದ್ದು. ಹಸುವಿಗೆ ಬೆಲ್ಲವನ್ನು ನೀಡೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡ್ಬೋದು. ಇನ್ನು ವೃಶ್ಚಿಕ ರಾಶಿ, ಅನಾರೋಗ್ಯ ಸಮಸ್ಯೆಗಳು, ಸ್ವಯಂಕೃತ ಅಪರಾಧಗಳು, ಪ್ರಗತಿಯನ್ನು ಕುಂಠಿತಗೊಳಿಸ್ತಕ್ಕಂಥ ರೀತಿಯಲ್ಲಿರುವಂಥದ್ದು, ಮಾನ ಅಪಮಾನಗಳಿಗೆ ಗುರಿಯಾಗ್ತಕ್ಕಂಥದ್ದು, ಸೋಮಾರಿತನ, ಬೇಸರ, ನಿರುತ್ಸಾಹ, ಆಲಸ್ಯ, ಜಡತ್ವ ಹೆಚ್ಚಾಗಿ ಪೀಡಿಸ್ತಕ್ಕಂಥದ್ದನ್ನು ವೃಶ್ಚಿಕ ರಾಶಿಯನ್ನು ನೋಡುವಂಥದ್ದು. ಸಾಸಿವೆಯನ್ನು ದಾನವಾಗಿ ಮಾಡೋದರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡಬಹುದು. ಇನ್ನು ಧನುಸ್ಸು ರಾಶಿ, ನಷ್ಟಗಳು ಅಧಿಕವಾಗ್ತಕ್ಕಂಥದ್ದು, ಸ್ಥಿರಾಸ್ತಿಯಿಂದ ವಾಹನದಿಂದ ಸಮಸ್ಯೆಗಳ ಸುಲಿಕೆಗಳಲ್ಲಿ ಸಿಲುಕ್ತಕ್ಕಂಥ ಒಂದು ಸ್ಥಿತಿಗತಿಗಳು ನಿರ್ಮಾಣವಾಗಿ ಬರುವಂಥದ್ದು, ತಾಯಿಯ ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗಿ ಆಕಸ್ಮಿಕವಾದಂಥ ನಷ್ಟಗಳೇನಾದರೂ ಬರುವಂಥ ರೀತಿಯಲ್ಲಾಗುವಂಥದ್ದನ್ನು ಇವತ್ತಿನೂ ಸಹ ಈ ಧನುಸ್ಸು ರಾಶಿಯನ್ನು ನೋಡುವಂಥದ್ದು. ಓಂ ಶ್ರೀ ಮಾರುತಿಯೇ ನಮಃ ಈ ಒಂದು ಮಂತ್ರವನ್ನು ಜಪಿಸೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡುವುದು. ಇನ್ನು ಮಕರ ರಾಶಿ, ಪಾಲುದಾರಿಕೆ ವ್ಯವಹಾರದಲ್ಲಿ ಅಧಿಕ ಲಾಭವನ್ನು ಗಳಿಸ್ತಕ್ಕಂಥದ್ದು, ಪ್ರಯತ್ನಿಸಿದ ಕಾರ್ಯ ಕರ್ತವ್ಯಗಳಲ್ಲಿ ಜಯದ ಸೂಚನೆಗಳು, ನೆರೆಹೊರೆಯವರೊಂದಿಗೆ ಬಂಧುಗಳೊಂದಿಗೆ ಉತ್ತಮವಾದಂಥ ಬಾಂಧವ್ಯ ಬೆಳೆದರೂ ಕೂಡ ಬಂಧುತ್ವ ಬೆಳೆಸಲು ನಿರಾಸಕ್ತಿಯನ್ನು ನೀವೇ ತೋರಿಸ್ತಕ್ಕಂಥ ರೀತಿಯಲ್ಲಿರುವಂಥದ್ದನ್ನು ಈ ಮಕರ ರಾಶಿಯನ್ನು ನೋಡುವಂಥದ್ದು. ಕುಲದೇವತಾ ಧ್ಯಾನವನ್ನು ಮಾಡೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡಬಹುದು. ಇನ್ನು ಕುಂಭರಾಶಿ, ಉದ್ಯೋಗ ವ್ಯಾಪಾರಕ್ಕಾಗಿ ಸಾಲವನ್ನು ಮಾಡ್ತಕ್ಕಂಥದ್ದು, ಸ್ವಂತ ಸ್ಥಳದಲ್ಲಿ ಅನಗತ್ಯ ಮಾತುಗಳು, ಹಣಕಾಸಿನ ವಿಚಾರಗಳು ಬೇಸರನ್ನುಂಟು ಮಾಡತಕ್ಕಂಥ ಒಂದು ಸಂದರ್ಭಗಳು ನಿರ್ಮಾಣವಾಗಿ ಬರುವಂಥದ್ದು, ಆದಾಯ ಮತ್ತು ಖರ್ಚು ಸಮ ಪ್ರಮಾಣದಲ್ಲಿರ್ತಕ್ಕಂಥದ್ದನ್ನು ಈ ಕುಂಭರಾಶಿಯನ್ನು ನೋಡುವಂಥದ್ದು. ವಯೋವೃದ್ಧರಿಗೆ ಸಿಹಿ ತಿಂಡಿಯನ್ನು ಹಂಚೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡ್ಬೋದು. ಇನ್ನು ಮೀನರಾಶಿ, ಮಕ್ಕಳಿಂದ ಸಹಾಯ ಮತ್ತು ಸಹಕಾರ ಲಭಿಸ್ತಕ್ಕಂಥದ್ದು, ಮಿತ್ರರ ಜೀವನದಲ್ಲಿ ನಡೆಯುವಂಥ ಒಂದು ಘಟನೆಗಳು ನಿಮ್ಮನ್ನು ಆತಂಕಕ್ಕೀಡು ಮಾಡ್ತಕ್ಕಂಥ ರೀತಿಯಲ್ಲಿರುವಂಥದ್ದು, IT-BT ಕಂಪನಿಗಳಲ್ಲಿ, ತಾಂತ್ರಿಕ ಕ್ಷೇತ್ರಗಳಲ್ಲಿ, ಆಯಿಲ್ ಇಂಡಸ್ಟ್ರಿಗಳಲ್ಲಿ, ಕಂಪನಿಗಳಲ್ಲಿ, ದೂರ ಪ್ರದೇಶದಲ್ಲಿ ಉದ್ಯೋಗ ಲಾಭವಾಗ್ತಕ್ಕಂಥದ್ದು ಅಥವಾ ಉದ್ಯೋಗ ದೊರಕೋದಕ್ಕೆ ದಾರಿ ಸಿಗುವಂಥದ್ದು, ಅದನ್ನು ಸರಿಯಾದ ರೀತಿಯಲ್ಲಿ ಸದುಪಯೋಗಪಡಿಸಿಕೊಳ್ತಕ್ಕಂಥದ್ದು ಬಹಳ ಒಳಿತು ಇವತ್ತಿನ ಸಹ ಮೀನರಾಶಿನವರದಾಗಿರುವಂಥದ್ದು. ಶಿವನ ದೇವಾಲಯದಲ್ಲಿ ಎಳ್ಳೆಣ್ಣೆ ಜೋಡಿ ದೀಪವನ್ನು ಹಚ್ಚೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡಬಹುದು. ಶುಭವಾಗಲಿ. ಗುರುಗಳೇ, ಇನ್ನು ಮನೆಮದ್ದನ್ನು ತಿಳಿಸುವಂತಹ ಸಮಯ. ಉತ್ತಮ ಆರೋಗ್ಯಕ್ಕಾಗಿ ಈ ದಿನ ಯಾವ ಮನೆಮದ್ದನ್ನು ತಿಳಿಸ್ಕೊಡ್ತಾ ಇದ್ದೀರಾ? ಖಂಡಿತ. ಇವತ್ತಿನ ದಿವಸ ವಿಶೇಷವಾಗಿ ಪದೇ ಪದೇ ಜ್ವರ ಕಾಡ್ತಾ ಇದೆ, ಜ್ವರ ಇಳಿಮುಖ ಆಗ್ತಾ ಇಲ್ಲ, ಅಥವಾ ಪದೇ ಪದೇ ಜ್ವರಗಳು ಕಾಡ್ತಾ ಇರ್ತದೆ ಅಂತಕ್ಕಂಥವ್ರು ಇದೊಂದು ಮನೆಮದ್ದನ್ನು ಬಹಳ ಈಸಿಯಾಗಿ ಮಾಡ್ಕೊಳ್ಬೋದು. ಸಪೋಟ ಗಿಡದ ಸಾಮಾನ್ಯಕ್ಕೆಲ್ಲ ಕಡೆ ಸಿಗುತ್ತೆ. ಸಪೋಟ ಗಿಡದ ಚಕ್ಕೆ ಏನು ಬರ್ತದೆ, ಆ ಚಕ್ಕೆಯಿಂದ ಟೀ ಥರ ಕಷಾಯ ಮಾಡ್ಕೋಬೇಕಂದ್ರೆ ಟೀ ಸ್ವಲ್ಪ ಏನೇನು ಬೇಯಿಸಿ ಹೆಂಗೆ ಬೇಯಿಸ್ತಾರೋ ಅದೇ ರೀತಿಯಲ್ಲಿ ಆ ಚಕ್ಕೆಯನ್ನು ಕುಟ್ಟಿ ಪುಡಿ ಮಾಡಿಬಿಟ್ಟು ಅದನ್ನು ಕಷಾಯವನ್ನು ಮಾಡಿಕೊಂಡು ಅದಕ್ಕೊಂದು ಸ್ವಲ್ಪ ಬೆಲ್ಲವನ್ನು ಸೇರಿಸಿ ಸೇವಿಸ್ತಕ್ಕಂಥದ್ರಿಂದ ಪದೇ ಪದೇ ಜ್ವರ ಬರ್ತಾ ಇದೆ ಅಂತಕ್ಕಂಥವ್ರು ಆ ದೋಷದಿಂದ ವಿಮುಕ್ತಿಯನ್ನು ಹೊಂದೋದಕ್ಕೆ ದಾರಿ ಸಿಗುತ್ತೆ. ಶುಭವಾಗಲಿ. ಗುರುಗಳೊಬ್ರು ಕಾಲರ್ ರೆಡಿ ಇದ್ದಾರೆ. ನಾಗಮ್ಮನವರು ದಾವಣಗೆರೆಯಿಂದ ಕರೆ ಮಾಡಿದ್ದಾರೆ. ನಮಸ್ತೆ. ನಮಸ್ತೆ ಮೇಡಮ್. ನಾಗಮ್ಮ ಅವರೇ, ಯಾರ ಬಗ್ಗೆ ಕೇಳಬೇಕು? ನಮ್ಮ ಮಗನ ಬಗ್ಗೆ ಮೇಡಮ್. ಜನ್ಮ ದಿನಾಂಕವನ್ನ ತಿಳಿಸ್ಕೊಡಿ. 28/12/2005. ಹುಟ್ಟಿದ ಸಮಯ ರಾತ್ರಿ 10:20. ಸರಿ, ಗುರುಗಳಿದ್ದಾರೆ, ಮಾತನಾಡಿ. 2005 ತಾಯಿ. ಸ್ವಾಮೀಜಿ. ನಮಸ್ತೆ ಸ್ವಾಮೀಜಿ. ಹಲೋ. ಹಲೋ, ನಮಸ್ತೆ ಸ್ವಾಮೀಜಿ. 28/12/2005. ಸರಿ ಸ್ವಾಮೀಜಿ. ಆಗಲಿ. ಈ ಜಾತಕದ ಪ್ರಕಾರವಾಗಿ ನೋಡಿದಾಗ ಜಾತಕ ಜನನವಾಗಿರ್ತಕ್ಕಂಥದ್ದು ಅನುರಾಧ ನಕ್ಷತ್ರದ ಜನನವಾಗಿರ್ತಕ್ಕಂಥದ್ದು
ಶನಿ ವಕ್ರತ್ವ, ಶುಕ್ರ ವಕ್ರತ್ವವನ್ನು ಹೊಂದಿರತಕ್ಕಂಥ ಲಗ್ನಾಂಶವನ್ನು ನೋಡಿದಾಗ ಪುಬ್ಬ ನಕ್ಷತ್ರದ ಲಗ್ನಾಂಶವಿರ್ತಕ್ಕಂಥ ಒಂದು ಸ್ಥಿತಿಗತಿಗಳನ್ನು ತೋರಿಸುತ್ತೆ. ಈ ಜಾತಕದ ಪ್ರಕಾರವಾಗಿ ಲಗ್ನಾಂಶಯುತನಾಗಿರ್ತಕ್ಕಂಥದ್ದು ವಿದ್ಯಾಭ್ಯಾಸದಲ್ಲಿ ತೊಡಕುಗಳು ಜಾಸ್ತಿ ಆಗ್ತಾ ಇದೆ ಅಂತಕ್ಕಂಥದ್ದನ್ನ ಸ್ಪಷ್ಟವಾಗಿ ಹೇಳ್ತದೆ. ಅದರಲ್ಲೂ ಕೂಡ 2014ರಿಂದ ಈಚೆಗಂತೂ ಕೂಡ ವಿದ್ಯಾಭ್ಯಾಸದಲ್ಲಿ ಆಸಕ್ತಿಗಳೇ ಇಲ್ಲ, ಮರವಿನ ಸ್ವಭಾವಗಳು ಜಾಸ್ತಿ ಆಗ್ತಾ ಇರ್ತಕ್ಕಂಥ ಒಂದು ಸ್ಥಿತಿಗತಿಗಳು. ಅದರ ಜೊತೆಯಲ್ಲಿ ನಿಮ್ಮ ಆರೋಗ್ಯವೂ ಕೂಡ ಸರಿ ಇಲ್ಲ ಅನ್ನೋ ರೀತಿಯಾದಂಥ ಒಂದು ಸ್ಥಿತಿಗತಿಗಳು, ಗುಪ್ತವ್ಯಾಧಿಗಳು, ಸುಸ್ತು ಜಾಸ್ತಿ ಆಗ್ತಕ್ಕಂಥದ್ದು, ನರದ ಸೆಳೆತಗಳು ಜಾಸ್ತಿ ಆಗ್ತಾ ಇರ್ತಕ್ಕಂಥದ್ದು, ಚರ್ಮಕ್ಕೆ ಸಂಬಂಧಪಟ್ಟಂತೆ ಅಂದರೆ ಚರ್ಮದ ಇನ್ಫೆಕ್ಷನ್ಸು ಅಥವಾ ಚರ್ಮ ತುರಿಕೆಗಳು ಅವಾಗ ಸ್ವಲ್ಪ ಏನಾದರೂ ಗುಳ್ಳೆ ಆಗ್ತಕ್ಕಂಥದ್ದು, ಇಂಥವು ಏನಾದರೂ ನಿಮ್ಮಲ್ಲಿ ನಡೀತಾ ಇರ್ತಕ್ಕಂಥದ್ದು, ನಿಮಗೆ ಆರೋಗ್ಯದಲ್ಲಿ ಈ ರೀತಿಯಾದಂಥ ವ್ಯತ್ಯಾಸಗಳಾಗ್ತಕ್ಕಂಥದ್ದು. ಅದರ ಜೊತೆಯಲ್ಲಿ ಇವನಿಗೆ ವಿದ್ಯಾಭ್ಯಾಸದಲ್ಲಿ ಹಿನ್ನಡೆ ಮತ್ತು ಮರವಿನ ಸ್ವಭಾವ ಜಾಸಕ್ತಿ, ಆ ವಿದ್ಯಾಭ್ಯಾಸ ಮಾಡೋದಕ್ಕೆ ಆಸಕ್ತಿ ಇಲ್ಲದಂಥ ಒಂದು ಸ್ಥಿತಿಗತಿಗಳು ಇಷ್ಟು ನಡೀತಾ ಇರ್ತಕ್ಕಂಥದ್ದು ಉಂಟು. ಹೌದೋ ಅಲ್ವೋ ತಾಯಿ? ಹೌದು ಸ್ವಾಮೀಜಿ. ಹೇಳಿ ತಾಯಿ, ಏನಾಗಬೇಕು? ಅದೇ ಅವನಿಗೆ ವಿದ್ಯಾಭ್ಯಾಸನೇ ಅದು ಏನ್ ಮಾಡಿದ್ರು ಬರೀ ಓದೋದ್ರಲ್ಲಿ ಇಂಟ್ರೆಸ್ಟ್ ಇಲ್ಲ ಸ್ವಾಮೀಜಿ. ಅದಕ್ಕೆ ಏನ್ ಪರಿಹಾರ ಅಂತ ಕೇಳೋಣ. ಆಗಲಿ ತಾಯಿ, ಒಂದು ಕೆಲಸ ಮಾಡಿ, ಇನ್ನೊಂದು 3 ತಿಂಗಳ ಆದಮೇಲೆ ಸ್ವಲ್ಪ ಪರವಾಗಿಲ್ಲ ಅನ್ನೋ ರೀತಿಯಾದಂಥ ಒಂದು ಸ್ಥಿತಿ ಬರುತ್ತೆ. ಬಟ್ ಆರೋಗ್ಯ ನಿಮಗೆ ಇಲ್ಲಿವರೆಗೂ ಕೆಟ್ಟಿರ್ತಕ್ಕಂಥ ಆರೋಗ್ಯ, ಅವನ ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗ್ತಕ್ಕಂಥ ಒಂದು ಸನ್ನಿವೇಶವಿದೆ. ಸ್ವಲ್ಪ ಎಚ್ಚರಿಕೆಯಿಂದ ನೋಡ್ಕೊಳ್ತಕ್ಕಂಥದ್ದು ಬಹಳ ಒಳಿತು. ಅದರಲ್ಲೂ ಕೂಡ 2004 ಅಕ್ಟೋಬರ್ವರೆಗೆ ಬಹಳ ಎಚ್ಚರಿಕೆಯಿಂದ ನೋಡ್ಕೊಳ್ತಕ್ಕಂಥದ್ದು ಬಹಳ ಒಳಿತು. ಸ್ವಲ್ಪ ಏನೋ ಸಣ್ಣ ಪಟ್ಟ ವ್ಯತ್ಯಾಸಗಳು ಅಥವಾ ವಿದ್ಯೆ ಮಾಡ್ಕೊಳ್ತಕ್ಕಂಥದ್ದು ಏನಾದರೂ ಮಾಡ್ಕೊಳ್ಳುವಂಥ ಸಾಧ್ಯತೆಗಳಿರುತ್ತೆ. ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂತೆ ಅನುಕೂಲವಾಗಬೇಕು ಅಂದರೆ ನಮ್ಮ ಹತ್ರ ವಿದ್ಯಾ ಸರಸ್ವತಿ ತಾಯ್ತ ಅಂತಕ್ಕಂಥದ್ದು ಸಿಗುತ್ತೆ. ಸಾಮಾನ್ಯವಾಗಿ ಎಲ್ಲರೂ ಕೂಡ ಬಂದು ತೊಗೊಂಡು ಹೋಗ್ತಾ ಇರ್ತಾರೆ ಸರಸ್ವತಿ ಅನುಗ್ರಹಕ್ಕಾಗಿ. ನೀವು ಕೂಡ ಅದನ್ನು ತರಿಸಿಕೊಂಡು ಪೋಸ್ಟಲ್ ಬೇಕಾದ್ರೂ ತರಿಸಿಕೊಳ್ಬೋದು. ಆ ವಿದ್ಯಾ ಸರಸ್ವತಿ ತಾಯ್ತವನ್ನು ಕಚೇರಿಯ ನಂಬರಿಗೆ ಫೋನ್ ಮಾಡಿ, ಆ ಫೋನ್ ಮಾಡಿಬಿಟ್ಟು ವಿದ್ಯಾ ಸರಸ್ವತಿ ತಾಯ್ತ ಬೇಕು ಅಂತೇಳಿ ಅವರು ಖಂಡಿತವಾಗ್ಲೂ ಕೂಡ ಕಳಿಸ್ಕೊಡ್ತಾರೆ. ಅದರ ತಕ್ಕನಾದಂಥ ರೀತಿಯ ಅನುಷ್ಠಾನವನ್ನು ಮಾಡಿದೆ ಆದಂಥ ಪಕ್ಷದಲ್ಲಿ ಖಂಡಿತವಾಗ್ಲೂ ಕೂಡ ಇನ್ನು ವಿದ್ಯಾಭ್ಯಾಸದಲ್ಲಿ ಪ್ರಗತಿ ಆಗುತ್ತೆ ತಾಯಿ. ನೀವು ಅಂತಲೆಲ್ಲ ಯಾರ್ಯಾರಿಗೆ ಅವಶ್ಯಕತೆ ಇದೆಯೋ ವಿದ್ಯಾಭ್ಯಾಸದಲ್ಲಿ ಮಕ್ಕಳು ಪ್ರಗತಿ ಆಗಬೇಕು ಅಂತಕ್ಕಂಥವ್ರು ಅವರೆಲ್ಲರೂ ಕೂಡ ಆ ತಾಯ್ತವನ್ನು ವಿದ್ಯಾ ಸರಸ್ವತಿ ಅನುಗ್ರಹದ ತಾಯ್ತವನ್ನು ನೀವು ತರಿಸ್ಕೊಂಡು ಧಾರಣೆ ಮಾಡ್ಕೊಳ್ಬೋದು. ಖಂಡಿತ ಅನುಕೂಲ ಆಗುತ್ತೆ ತಾಯಿ, ಅಷ್ಟನ್ನು ಮಾಡಿಕೊಳ್ಳಿ. ಶುಭವಾಗಲಿ. ಧನ್ಯವಾದ ಕರೆ ಮಾಡಿದ್ದಕ್ಕೆ. ಗುರುಗಳೇ, ಇವತ್ತು ವಿಶೇಷವಾದಂತಹ ಆಳಿ ಶುಕ್ರವಾರ, ಜೊತೆಗೆ ಸಂಕಷ್ಟಹರ ಚತುರ್ಥಿನೂ ಬಂದಿದೆ. ಹಾಗಾಗಿ ಈ 2 ಪೂಜೆಗಳನ್ನ ಹೇಗೆ ಮಾಡಬೇಕು, ಇದರಿಂದ ನಮಗೆ ಏನೆಲ್ಲ ಫಲಾಫಲಗಳು ಸಿಗತ್ತೆ ತಿಳಿಸ್ಕೊಡಿ. ಖಂಡಿತ. ಸಾಮಾನ್ಯವಾಗಿ ಈ ಆಡಿ ಶುಕ್ರವಾರ ಬಂದಿರತಕ್ಕಂಥದ್ದು ಒಂದು ಲಕ್ಷ್ಮಿ, ಇನ್ನೊಂದು ಚತುರ್ಥಿ, ಸಂಕಷ್ಟದ ಚತುರ್ಥಿ, ಗಣಪತಿಯ ಒಂದು ಪೂಜೆ, ಗಣಪತಿಯ ಅನುಷ್ಠಾನ. ಏನು ಮಾಡೋದು? ಇತ್ಲಾಗ ಲಕ್ಷ್ಮೀ ಪೂಜೆ ಮಾಡೋದಾ ಅಥವಾ ಗಣಪತಿ ಪೂಜೆ ಮಾಡೋದಾ? ಈ ರೀತಿಯಾದಂಥ ಒಂದು ದ್ವಂದ್ವದ ಸ್ಥಿತಿ. ಅಥವಾ ಎರಡೂ ಮಾಡೋದಾ? ಮನೆಯಲ್ಲಿ ಲಕ್ಷ್ಮೀ ಪೂಜೆ ಮಾಡಿಬಿಟ್ಟು ಗಣಪತಿ ಪೂಜೆ ಮಾಡೋದಾ? ಕೆಲವರು ಲಕ್ಷ್ಮೀ ಪೂಜೆನೂ ಮಾಡತಕ್ಕಂಥ ಪದ್ಧತಿ ಇರ್ತದೆ, ಸಂಕಷ್ಟಿನೂ ಕೂಡ ಕೆಲವರು ಮನೆಯಲ್ಲಿ ಆಚರಿಸ್ತಕ್ಕಂಥ ಒಂದು ಪದ್ಧತಿ ಇದೆ. ಯಾವುದು ಮಾಡೋದು ಯಾವುದು ಬಿಡೋದು ಅನ್ನೋ ರೀತಿಯಾದಂಥ ದ್ವಂದ್ವದ ಸ್ಥಿತಿಗತಿಗಳು ನಿರ್ಮಾಣವಾಗಿ ಬರ್ತಕ್ಕಂಥದ್ದು. ಆ ದ್ವಂದ್ವದ ಸ್ಥಿತಿಗತಿಗಳೆಲ್ಲವನ್ನೂ ಕೂಡ ಪಕ್ಕಕ್ಕೆ ಇಟ್ಟುಬಿಟ್ಟು ನೀವು ಏನು ಮೊದಲಿಂದಲೂ ಅನುಷ್ಠಾನವನ್ನು ಮಾಡ್ಕೊಂಬಂದಿದ್ದೀರೋ ಆ ಅನುಷ್ಠಾನಗಳನ್ನು ತಪ್ಪದೇ ಮಾಡ್ಕೊಂಬರ್ತಕ್ಕಂಥದ್ದು ಬಹಳ ಸೂಕ್ತ ಮತ್ತು ಅನುಕೂಲ. ಲಕ್ಷ್ಮೀ ಕಟಾಕ್ಷ ಆಡಿ ಶುಕ್ರವಾರ ಆಗಿರ್ತಕ್ಕಂಥದ್ರಿಂದ ಲಕ್ಷ್ಮಿಯ ಅನುಗ್ರಹವಾಗಬೇಕು ಅಂತಂದಾಗ ಸಾಮಾನ್ಯವಾಗಿ ಸಾಧ್ಯವಾದರೆ ಇವತ್ತಿನ ದಿವಸ ಮಲ್ಲಿಗೆ ಹೂವು ಅಂತಕ್ಕಂಥದ್ದು ಏನು ಬರ್ತದೆ ಅದರಿಂದ ಲಕ್ಷ್ಮಿ ಅಷ್ಟೋತ್ತರವನ್ನು ಮಾಡಿಸ್ತಕ್ಕಂಥದ್ದು. ಅಥವಾ ಲಕ್ಷ್ಮಿಗಾಗ್ಬೋದು, ಪಾರ್ವತಿಗಾಗ್ಬೋದು, ಇನ್ನೊಬ್ಬರಿಗಾಗ್ಬೋದು, ಅಮ್ಮನವರ ದೇವಸ್ಥಾನದಲ್ಲಿ ಮಲ್ಲಿಗೆ ಹೂವಿನಿಂದ, ಸ್ವಚ್ಛವಾದಂಥ ಮಲ್ಲಿಗೆ ಹೂವಿನಿಂದ ಆ ಲಕ್ಷ್ಮೀ ಅಷ್ಟೋತ್ತರವನ್ನು ಅಥವಾ ತಾಯಿಯ ಅಷ್ಟೋತ್ತರವನ್ನು ಮಾಡ್ತಕ್ಕಂಥದ್ರಿಂದ ಲಕ್ಷ್ಮೀ ಕಟಾಕ್ಷ ಅಂತಕ್ಕಂಥದ್ದು, ಆ ತಾಯಿಯ ಅನುಗ್ರಹಕ್ಕೆ ಪಾತ್ರರಾಗಬಹುದು. ಸಾಮಾನ್ಯವಾಗಿ ನೀವು ಮಲ್ಲಿಗೆ ಹೂವನ್ನು ನೋಡಿ ಲಕ್ಷ್ಮೀ ನಾರಾಯಣ ಸ್ವರೂಪ ಅಂತ ಕರಿತೀವಿ ನಾವು ಸಾಮಾನ್ಯಕ್ಕೆ. ಲಕ್ಷ್ಮಿ ಅಂತಕ್ಕಂಥದ್ದು ಶುಭ್ರವನ್ನು ತೋರಿಸಿದರೆ ಅದರ ಹಿಂದೆ ಇರ್ತಕ್ಕಂಥ ತೊಟ್ಟು ಹಸಿರು ಕಲರ್ ಅಂದರೆ ಬುಧನ ಸಂಕೇತ ಅಂತಕ್ಕಂಥದ್ದು ನಾರಾಯಣ ಸ್ವರೂಪ, ಹಸುರಿನ ಸ್ವರೂಪ ಅಂತಕ್ಕಂಥದ್ದು ನಾವು ಕರಿತೀವಿ. ಹಾಗಾಗಿ ಲಕ್ಷ್ಮೀ ನಾರಾಯಣ ಸ್ವರೂಪವಾಗಿರ್ತಕ್ಕಂಥ ಮಲ್ಲಿಗೆ ಹೂವಿನಿಂದ ಲಕ್ಷ್ಮೀ ಆರಾಧನೆಯನ್ನು ಮಾಡ್ತಕ್ಕಂಥದ್ದು. ಅದರ ಜೊತೆಯಲ್ಲಿ ಸಂಕಷ್ಟರ ಚತುರ್ಥಿ ಇರ್ತಕ್ಕಂಥದ್ರಿಂದ ಇವತ್ತಿನ ದಿವಸ ಸಾಧ್ಯವಾದರೆ ಆಡಿ ಶುಕ್ರವಾರವೂ ಆಗಿರ್ತಕ್ಕಂಥದ್ರಿಂದ ಪುಟ್ಟ ಮಕ್ಕಳು ಅಂದರೆ ಇನ್ನು ಮದುವೆ ಆಗಿಲ್ದಲೇ ಇರ್ತಕ್ಕಂಥ ಕನ್ಯಾಮಣಿಗಳು ಯಾರಿರ್ತಾರೋ ಆ ಕನ್ಯಾಮಣಿಗಳಿಗೆ ಒಂದು 9 ಜನ ಕನ್ಯಾಮಣಿಗಳಿಗೆ ಹೂವು ಮತ್ತು ಪ್ರಸಾದ ನಿಮ್ಮ ಕೈಲಾದಂಥ ರೀತಿಯಲ್ಲಿ ಸಿಹಿ ತಿಂಡಿಯನ್ನು ನೀವೇ ತಯಾರು ಮಾಡಿಬಿಟ್ಟು ಸಿಹಿ ತಿಂಡಿಯನ್ನು ಮಕ್ಕಳಿಗೆ ಹಂಚತಕ್ಕಂಥದ್ದು, ಆ ಕನ್ಯಾಮಣಿಗಳಿಗೆ ಹಂಚತಕ್ಕಂಥದ್ದು. ಇದನ್ನು ಮಾಡಿ ನಿಮ್ಮ ಸಂಕಷ್ಟವನ್ನು ಒಂದು ಕಡೆಯಿಂದ ನಿವಾರಣೆ ಆಗುತ್ತೆ, ಒಂದು ಕಡೆಯಿಂದ ಲಕ್ಷ್ಮೀ ಕಟಾಕ್ಷ ಪ್ರಾಪ್ತಿ ಆಗುತ್ತೆ. ಇಷ್ಟನ್ನು ಮಾಡಿ, ಸಿಂಪಲಾಗಿ ಇಷ್ಟನ್ನು ಮಾಡಿ, ಖಂಡಿತ ಅನುಕೂಲ. ಶುಭವಾಗಲಿ.
ಗುರುಗಳೇ, ಇಷ್ಟು ಹೊತ್ತು ಕಾರ್ಯಕ್ರಮದಲ್ಲಿ ದ್ವಾದಶ ರಾಶಿಗಳ ದಿನ ಭವಿಷ್ಯವನ್ನ ತಿಳಿಸ್ಕೊಡೋದ್ರ ಜೊತೆಗೆ ಜ್ಯೋತಿಷ್ಯದ ಬಗ್ಗೆ ವಿಶೇಷ ಮಾಹಿತಿಯನ್ನು ಸಹ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದ. ನಮಃ ಶಿವಾಯ. ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ. ವೀಕ್ಷಕರೇ, ಇನ್ನು ಯಾರಿಗೆ ಕರೆ ಸಿಕ್ಕಿಲ್ವೋ ನೀವು ಗುರೂಜಿಯವರನ್ನ ನೇರವಾಗಿ ಅವರ ಕಚೇರಿಯಲ್ಲಿ ಭೇಟಿ ಮಾಡಬಹುದು. ಅವರ ವಿಳಾಸ ಹೀಗಿದೆ: ಶಿವಶ್ರೀ ಜ್ಯೋತಿಷ್ಯ ಕೇಂದ್ರ, ನಂಬರ್ 5, 3ನೇ ಮುಖ್ಯ ರಸ್ತೆ, ಶಂಕರ್ ನಗರ, ಮಹಾಲಕ್ಷ್ಮಿ ಲೇಔಟ್, ಬಸ್ ಸ್ಟಾಪ್ ಹತ್ತಿರ, ಬೆಂಗಳೂರು 96. ಸಂಪರ್ಕಿಸಬೇಕಾದಂತಹ ದೂರವಾಣಿ ಸಂಖ್ಯೆಗಳು ಹೀಗಿವೆ: 9972273711, ಮತ್ತೊಂದು ದೂರವಾಣಿ ಸಂಖ್ಯೆ 9686869938. ನಾವು ಹೊರಡುವಂತಹ ಸಮಯ ಆಯಿತು. ನಾಳಿನ ರಾಶಿ ಭವಿಷ್ಯ ಕಾರ್ಯಕ್ರಮದಲ್ಲಿ ಮತ್ತಷ್ಟು ಜ್ಯೋತಿಷದ ವಿಚಾರಗಳೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತೇವೆ.